ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸೋಮವಾರ, ಗಂಟೆ ಈಗ ಸಂಜೆ 4:15 ಆಗ್ತಾ ಬಂತು. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ತನು ಒಳಗಡೆ ರೆಡಿ ಆಗ್ತಾ ಇದ್ದಾಳೆ. ಅಷ್ಟರಲ್ಲಿ ನನ್ನ ಮನಿ ಪ್ಲ್ಯಾಂಟ್ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಮನಿ ಪ್ಲ್ಯಾಂಟ್ ಹೇಗಿದೆ ತೋರಿಸಿ ಅಕ್ಕ ಅಂತ ಹೇಳಿದ್ರಿ ಅಲ್ವಾ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಮನಿ ಪ್ಲ್ಯಾಂಟ್ ಇಲ್ಲಿ ಗಂಟ ಚೆನ್ನಾಗಿ ಚಿಗುರುತ್ತೆ ಫ್ರೆಂಡ್ಸ್ ನಾನು ಊರಿಗೆ ಹೋದಾಗ. ಬಟ್ ಇಲ್ಲಿ ನೋಡಿ, ನಾನು ಊರಿಗೆ ಹೋದಾಗ ತುದಿ ಕಟ್ಟಾಗಿದೆ. ಸೊ ಅದು ಹೇಗೆ ಕಟ್ಟಾಯಿತು ಏನೋ ಅಂತ ಗೊತ್ತಿಲ್ಲ. ಮತ್ತು ಅಲ್ಲಿ ಪಕ್ಕದಲ್ಲಿ ಚಿಗುರು ಹೊಡಿತಾ ಇದೆ. ಹಾಗಾಗಿ ಹಾಗೇ ಬಿಟ್ಟಿದ್ದೀನಿ, ಅದನ್ನೇನು ಮುಟ್ಟೋಕೆ ಹೋಗಿಲ್ಲ. ಈ ಮನಿ ಪ್ಲ್ಯಾಂಟನ್ನು ತೆಗೆದು ನಾನು ಒಳಗಡೆ ಇಡೋಣ ಹಾಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ನೀಟಾಗಿ ಸೆಟ್ ಮಾಡೋಣ ಅಂತ. ಸೊ ನೋಡಬೇಕು ಎಲ್ಲಿಗೆ ಪ್ಲೇಸ್ ಸರಿ ಹೋಗುತ್ತೆ ಅಲ್ಲಿಗೆ ನೋಡಿ ಕ್ಲೀನಾಗಿ ಒಳಗಡೆ ಸೆಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನು ಮುಂಚೆನೂ ಇಲ್ಲಿ ಬೆಂಗಳೂರಲ್ಲಿದ್ದಾಗ ಒಳಗಡೆ ನೀಟಾಗಿ ಬೆಳೆಸಿದ್ದೆ ಮನಿ ಪ್ಲ್ಯಾಂಟು, ತುಂಬ ಚೆನ್ನಾಗಿ ಬೆಳೆದಿತ್ತು. ಹಾಗೆಯೇ ಕೆಳಗಡೆ ನನ್ನ ಹಸ್ಬೆಂಡು ಗಾಡಿ ಏನೋ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತೇಳಿ ಅದೇನೋ ರೆಡಿ ಮಾಡ್ಕೋತಾ ಇದ್ದಾರೆ. ತನು ರೆಡಿ ಆಗ್ತಿದ್ದಾಳೆ. ಹಾಗೆ ನನ್ನ ನೆಲ್ಲಿಕಾಯಿ ಗಿಡ ಮತ್ತು ತುಳಸಿ ಗಿಡ ಎರಡು ಕೂಡ ಚೆನ್ನಾಗಿ ಚಿಗುರಿದೆ. ಮಳೆ ಬೇರೆ ಬರ್ತಾ ಇದೆಯಲ್ವ ಫ್ರೆಂಡ್ಸ್, ಹಂಗಾಗಿ. ಹಾಗೆ ಗಿಡದಲ್ಲಿ ಹೂಗಳು ನೋಡ್ಬೋದು, ಚೆನ್ನಾಗಿ ಹೂ ಬಿಡ್ತಾ ಇದೆ. ತನು ಕೂಡ ರೆಡಿ ಆಗ್ತಾ ಇದ್ದಾಳೆ. ಸ್ಕೂಲಿಂದ ಬಂದು ಊಟ ತಿಂದ್ಬಿಟ್ಟು ಅವಳು ರೆಡಿ ಆಗ್ತಾ ಇದ್ದಾಳೆ. ಹಾಗೆ ಈ ರೂಮನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು, ಹೇಗಿದೆ ಹಾಗೆ ಇಟ್ಟಿದ್ದೀನಿ. ಸೊ ಈ ರೂಮನ್ನು ನೀಟಾಗಿ ಆರ್ಗನೈಸ್ ಮಾಡಬೇಕು. ಯಾವಾಗಲೂ ಸ್ಟಿಚ್ಚಿಂಗ್ ಮಿಷಿನ್ ಮೇಲೆ ಬಂದು ಅದು ಇದು ತಂದು ಹಾಕ್ತಾನೆ ಇರ್ತಾರೆ. ಎಷ್ಟು ಕ್ಲೀನ್ ಮಾಡಿದರೂ ಅದೊಂದು ಸರಿ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಸರಿಯಾಗಿ ಆರ್ಗನೈಸ್ ಆಗ್ತಾಯಿಲ್ಲ. ಹಾಗೆಯೇ ಅಡುಗೆ ಮನೆಯೆಲ್ಲ ನೀಟಾಗಿ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಬಿಸಿಬೇಳೆ ಬಾತ್ ಕೂಡ ಇತ್ತು ಬೆಳಗ್ಗೆ. ಇವತ್ತು ಬ್ರೇಕ್ಫಾಸ್ಟು ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ಬಿಸಿಬೇಳೆ ಬಾತ್ ಕೂಡ ಇದೆ. ಸ್ವಲ್ಪ ಮಧ್ಯಾಹ್ನನೂ ಬಿಸಿಬೇಳೆ ಬಾತನ್ನೇ ತಿಂದಿದ್ದಾಯಿತು. ಬಿಸಿಬೇಳೆ ಬಾತ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ, ಹಾಗಾಗಿ ಇನ್ನೂ ಸ್ವಲ್ಪ ಉಳಿದಿದೆ. ನನ್ನ ಹಸ್ಬೆಂಡ್ ತಿಂತಾರೆ ಅಂತ ಇಟ್ಟಿದ್ದೀನಿ, ಅವರು ಬಂದು ಇನ್ನೂ ತಿಂದಿಲ್ಲ. ಹಾಗೆ ತನು ಕೇಳ್ತಾ ಇದ್ದಾಳೆ, ಅಪ್ಪ ಆಯಿತಾ ಬರೋದಾ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡು ಸರಿ ಬನ್ನಿ ಕೆಳಗಡೆ ಅಂತಂದರು. ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಅಂತ ಏನು ವಿಶೇಷ ಅಂತೇನಿಲ್ಲ, ಮನೆಗೆ ತರಕಾರಿ ಎಲ್ಲ ಬೇಕಿತ್ತು. ಹಾಗೆಯೇ ನನಗೂ ಮನೆಯಲ್ಲಿ ಇದ್ದು ಸಾಕಾಗಿ ಹೋಗಿದೆ ಅನಿಸುತ್ತೆ ಒಂದೊಂದು ಸಲ. ಎಲ್ಲೂ ಹೋಗೋದೇ ಇಲ್ಲ ನಾನು. ಹಾಗಾಗಿ ಈ ಥರ ಏನಾದರೂ ತರಕಾರಿ ತರೋದಕ್ಕೆ, ಏನಾದ್ರು ಥಿಂಗ್ಸ್ ತರೋದಕ್ಕೆ, ತನಗೇನಾದರೂ ಬೇಕಾದರೆ ತರೋದಕ್ಕೆ ಮಾತ್ರ ನಾನು ಹೊರಗಡೆ ಹೋಗೋದು. ಒಮ್ಮೊಮ್ಮೆ ಅನಿಸುತ್ತೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಬರ್ತಾ ಇರಬೇಕು ಅಂತ. ಬಟ್ ಎಲ್ಲೂ ಹೋಗೋದೇ ಇಲ್ಲ, ನಾನು ಮನೆಯಲ್ಲೇ ಇರ್ತೀನಿ. ಒಂಥರ ಓಮ್ ಸಿಕ್ಕಾಗಿದ್ದೀವಿ ಅಂತಲೇ ಹೇಳ್ಬೋದು. ಅದಾದ ನಂತರ ಈಗ ನಾವು ಆಟೋದಲ್ಲಿ ನಾನು ತನು ಹೋಗ್ತಾ ಇದ್ದೀವಿ. ಮಳೆ ಬಂದು ನೋಡ್ಬೋದು ರಸ್ತೆ ಎಲ್ಲ ಯಾವ ರೀತಿಯಾಗಿದೆ ಇಲ್ಲಿ ಅಂತ. ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ಇಸ್ರೋ ಲೇಔಟಲ್ಲಿ ಒಂದು ತರಕಾರಿ ಅಂಗಡಿ ಇದೆ. ನಾನು ಇಲ್ಲೇ ಬರ್ತಾಯಿದ್ದೀನಿ. ನಾನು 3-4 ಟೈಮ್ಸ್ ಆಯಿತು, ಇಲ್ಲಿ ಒಂದು 3-4 ಸಲದಿಂದ ನಾನು ಇಲ್ಲೇ ಬರ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ತರಕಾರಿ. ಸೊ ರೈತರಿಂದ ಡೈರೆಕ್ಟಾಗಿ ಕೊಂಡ್ಕೊಂಬರ್ತೀವಿ ಅಂತ ಅಲ್ಲಿ ಹಾಕಿದ್ದಾರೆ. ಬಟ್ ಪರವಾಗಿಲ್ಲ, ರೇಟ್ ಕೂಡ ಪರವಾಗಿಲ್ಲ. ನನಗೆ ಟೊಮೆಟೊ ಎಲ್ಲ ಪೂರ್ತಿ ಖಾಲಿಯಾಗಿತ್ತು. ಹಾಗಾಗಿ ಟೊಮೆಟೊ, ಒಂದಷ್ಟು ತರಕಾರಿ ಎಲ್ಲ ಕೂಡ ತೊಗೊಂಡು ಇವಾಗ ನಾವು ಬರ್ತಾ ಇದ್ದೀವಿ. ಬರೋದಕ್ಕಿಂತ ಮುಂಚೆ ಸ್ವಲ್ಪ ಹೊರಗಡೆ ಏನೋ ತೊಗೋಬೇಕಿತ್ತು ಅಂತೇಳಿ ಹೊರಗಡೆ ಸ್ವಲ್ಪ ಬರ್ತಾ ಇದ್ದೀವಿ. ಆ ಕಡೆ ಓಡಾಡ್ತಾ ಇದ್ದೀವಿ. ಬನಶಂಕರಿ ತನಕ ಹೋಗಿದ್ವಿ, ಖುಷಿ ಆಯಿತು. ಒಂಥರ ಮಳೆ ಬೇರೆ ಸಣ್ಣದಾಗಿ ಪಿರಿ ಅಂತ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೊರಗಡೆ ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ. ಸೊ ಮನೆಯಲ್ಲೇ ಇದ್ದು ಒಂಥರ ಸಾಕಾಗಿದೆಯಪ್ಪ ಅಂತ ಅನಿಸಿದಾಗ ಈ ರೀತಿ ಹೊರಗಡೆ ಬಂದಾಗ ಏನೋ ಒಂಥರ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ಬಜ್ಜಿ ಬೋಂಡ ಎಲ್ಲ ಮಾರ್ತಾರೆ, ಚೆನ್ನಾಗಿರುತ್ತೆ. ತಗೋ ಅಂದರು ನನ್ನ ಹಸ್ಬೆಂಡು, ಹಾಗಾಗಿ ತೊಗೊಂಡಿದ್ದೀನಿ. ಮೊಟ್ಟೆ ಬೋಂಡನೂ ಮಾರ್ತಾರಾ? ಇಲ್ಲ ತಾನೇ? ಏನಕ್ಕೆ? ಒಂದು ಸ್ಪೂನ್ ತಿನ್ನಿಸ್ಬೇಕು. ಏನ? ಮಸಾಲೆ ಪುರಿನ. ನೀನು ಪಾನಿಪುರಿ ತಿನ್ಬೇಕಾ? ನಿಮ್ಗೊಂದು ಪಾನಿಪುರಿ ಕೊಡ್ತೀನಿ, ನೀವು ನನಗೊಂಚೂರು ಮಸಾಲೆ ಪುರಿ. ಹುಡುಗಿ ಎಷ್ಟು ದೊಡ್ಡ ಹೊಲ ಕಂಡಿದೆ ನೋಡಮ್ಮ. ಈಗ ಎಲ್ಲರೂ ಅಂಥ ಬಟ್ಟೆನ ಹಾಕೋ ಬರೋದು ಬರ್ಡೇಗೆಲ್ಲ. ಎಂಥ ಬಟ್ಟೆ? ಅಲ್ಲಿ ನೋಡಿ, ಅಂದರೆ 8th ಸ್ಟ್ಯಾಂಡರ್ಡ್ ಇರ್ತಾರಲ್ಲ, 8th ಇಂದ 10th ತನಕ ಎಲ್ಲರೂ ಅಂಥ ಬಟ್ಟೆ ಹಾಕೋ ಬರೋದು. ಚೆನ್ನಾಯ್ತಾ ಫ್ರೆಂಡ್ಸ್? ಹಾಗೆಯೇ ಒಂದು ಪ್ಲೇಟ್ ಪಾನಿಪುರಿ, ಒಂದು ಪ್ಲೇಟ್ ಮಸಾಲೆ ಪುರಿ ತೊಗೊಂಡ್ವಿ. ಅದರಲ್ಲೇ ಶೇರ್ ಮಾಡ್ಕೊಂಡು ತಿಂದ್ವಿ. ಮತ್ತು ಜಾಸ್ತಿ ತಿಂದರೆ ಸರಿ ಹೋಗಲ್ಲ ಅಂತೇಳ್ಬಿಟ್ಟು ತನಗೆ ತುಂಬ ಇಷ್ಟ
ಪಾನಿಪುರಿ ಅಂದರೆ. ಸೊ ನಾನೇನು ಯಾವಾಗಲೂ ಕೊಡಿಸೋದಿಲ್ಲ, ಎಲ್ಲೋ ತಿಂಗ್ಳಿಗೆ ಒಂದು ಸತಿ ಆ ರೀತಿ ಕೊಡಿಸ್ತೀವಿ. ಹಾಗಾಗಿ ನಾನು ಮಸಾಲೆ ಪುರಿ ಮತ್ತು ತನು ಪಾನಿಪುರಿ 3 ಜನ ಇದನ್ನೇ ಶೇರ್ ಮಾಡ್ಕೊಂಡು ತಿಂದ್ಕೊಂಡು, ಸೊ ಬೇಕಾಗಿದ್ದಂಥ ಸಾಮಾನೆಲ್ಲ ತೊಗೊಂಬಿಟ್ಟು ಈಗ ಮನೆಗೆ ಬಂದಿದ್ದೀವಿ. ಗಂಟೆ ನೋಡಿ 5:15 ಆಗ್ತಾ ಬಂತು. ಈಗ ಬಂದಮೇಲೆ ನಾನು ಮತ್ತೆ ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರಿಗೆ ಇವತ್ತು ನಾನು ಚೆನ್ನಾಗಿ ಗುಲಾಬಿ ಹೂವಿಂದನೇ ಅಲಂಕಾರ ಮಾಡಿದ್ದೀನಿ. ಬೆಳಗ್ಗೆ ನಾನು ಹೂವು ತೊಗೊಂಬರೋಕ್ಕಾಗಿರಲಿಲ್ಲ, ಹಾಗಾಗಿ ಸಂಜೆ ಮನೆಯಲ್ಲಿ ಇದ್ದಿದ್ದಂಥ ಒಂದೊಂದೇ ಹೂವನ್ನ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೆ. ಸಂಜೆ ಮತ್ತು ನೀಟಾಗಿ ಹೂವನ್ನೆಲ್ಲ ಜೋಡಿಸ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ. ಹೂವು ನಾನು ರೋಸ್ ಹೂವು ಮತ್ತು ಸೇವಂತಿಗೆ ಹೂವನ್ನೆಲ್ಲ ತೊಗೊಂಬಂದೇ ಬರ್ತಾ ಇರಬೇಕಾದ್ರೆ ನೀಟಾಗಿ ದೇವರಿಗೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದರೆ ಲಕ್ಷಣವಾಗಿ ಕಾಣುತ್ತೆ. ಬೆಳಗ್ಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಗಾಡಿಗೆ ಹೋದರು, ಹೂವು ತೊಗೊಂಬಂದು ಕೊಡಿ ಅಂತ ಹೇಳಿದ್ರೆ ಅವರು ತಂದು ಕೊಟ್ಟಿರಲಿಲ್ಲ. ಹಾಗಾಗಿ ಸಂಜೆ ಎಲ್ಲ ಹೂವು ತೊಗೊಂಬಂದು ನೀಟಾಗಿ ಪೂಜೆ ಮಾಡಿದೆ. ಸೊ ಖುಷಿಯಾಯಿತು. ಸೊ ಸಂಜೆ ಟೈಮಲ್ಲಿ ನೀಟಾಗಿ ಪೂಜೆ ಮಾಡಿದ್ರೆ ಮನೆ ಒಳಗಡೆ ದೀಪ ಉರಿತಾ ಇದ್ದು ಆ ಊದುಗಟ್ಟಿ ಸ್ಮೆಲ್ಲೆಲ್ಲ ಬರ್ತಾಯಿದ್ರೆ ಮನೇಲಿ ಏನೋ ಒಂಥರ ಪಾಸಿಟಿವಿಟಿ ಇರುತ್ತೆ. ಹಾಗೆ ಬೇರೆ ಕೆಲಸ ಮಾಡೋದಕ್ಕೂ ಕೂಡ ನಮಗೂ ಒಂದು ರೀತಿ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ದೇವರಿಗೆ ಪೂಜೆ ಆದ ನಂತರ ಈಗ ನಾನು ದೇವ್ರ ಹತ್ರ ಇನ್ನೊಂದು ಪ್ರಸಾದನ ತಗೊಂಡು ಮುಡ್ಕೊಂಬಿಟ್ಟು ಎಲ್ಲ ಒಳ್ಳೇದು ಮಾಡಪ್ಪ ಅಂತೇಳಿ ಕೈ ಮುಗಿದು ದೇವ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ. ಕೆಂಪು ಮುಡಿಸಿರೋದು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಈಗ ನಾನು ಟೀಗೆ ಇಟ್ಬಿಟ್ಟು ಸಂಜೆ 6:15 ಆಯ್ತಲ್ವಾ, ಲೈಟ್ ಆನ್ ಮಾಡ್ತಾಯಿದ್ದೀನಿ. ಬೆಳಕು 6:15 ತನಕ ಚೆನ್ನಾಗಿರುತ್ತೆ, ಹಾಗಾಗಿ ಈಗ ನಾನು ಲೈಟನ್ನು ಆನ್ ಮಾಡ್ತಾಯಿದ್ದೀನಿ. ಟೀ ಕೂಡ ರೆಡಿ ಆಯಿತು. ಈಗ ಟೀ ಕುಡಿಬೇಕು. ಹಾಗೆ ತನು ಓದ್ಕೊಳ್ಳೋದಕ್ಕೆ ರೆಡಿ ಆಗ್ತಾಯಿದ್ದಾಳೆ. ರೂಮಲ್ಲೇ ಕುತ್ಕೊಂಡು ಓದ್ಕೋತಾಳೆ ಕೆಳಗಡೆ. ಹಾಗೆಯೇ ನಾನೀಗ ಟೀ ಕುಡಿತಾ ಸ್ವಲ್ಪ ಸೀರಿಯಲ್ಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಸಂಜೆ ಟೈಮ್ ಬರುವಂಥ ಒಂದಷ್ಟು ಹಿಟ್ಲರ್ ಕಲ್ಯಾಣ, ಹಾಗೆಯೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅದನ್ನೆಲ್ಲ ನೋಡ್ತೀನಿ. ಹಾಗೆ ತಂದಿರೋ ತರಕಾರಿ ಎಲ್ಲ ಹಾಗೆ ಇಟ್ಟಿದ್ದೀನಿ, ಅದನ್ನೆಲ್ಲ ಎತ್ತಿಡಬೇಕು. ಹಾಗೆ ಹೂಕೋಸೆಲ್ಲ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಹೂಕೋಸು ಗ್ರೇವಿ ಮಾಡ್ತಾಯಿದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಇದು ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಅನ್ನಕ್ಕೆ ಮುದ್ದೆಗೂ ಸೂಟ್ ಆಗುತ್ತೆ. ಹಾಗಾಗಿ ಈಗ ನಾನು ಹೂಕೋಸನ್ನ ಗ್ರೇವಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಗ್ರೇವಿ ಗಟ್ಟಿಯಾಗಿ ಮಾಡಿದ್ರೆ ಗ್ರೇವಿ, ತೆಳುವಾಗಿ ಮಾಡಿದ್ರೆ ಸಾಂಬಾರು ಅಷ್ಟೇ ಫ್ರೆಂಡ್ಸ್. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಂಥ ಹೂಕೋಸು ಏನಿದೆ ನೋಡಿ, ಅದನ್ನು ನಾನೀಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ಕುದಿ ಕುದಿಸ್ತೀನಿ ನೋಡಿ. ಒಂದು ಕುದಿ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಆನಂತರ ಒಂದು 2 ಟೈಮ್ಸ್ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಸಣ್ಣ ಸಣ್ಣ ಹುಳ ಏನಾದರೂ ಇದ್ದರೆ ಎಲ್ಲದು ಕೂಡ ಸತ್ತೋಗುತ್ತೆ. ಅದಾದಮೇಲೆ ಕ್ಲೀನಾಗಿ ವಾಶ್ ಮಾಡಿ ನಾವು ಯೂಸ್ ಮಾಡ್ಕೊಬೋದು. ನೀಟಾಗಿ ಹೂಕೋಸೆಲ್ಲ ಈಗ ಕ್ಲೀನಾಗಿ ವಾಶ್ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಹೂಕೋಸು ಬಾಡಿ ತುಂಬಾ ಹೀಟ್ ಆಗುತ್ತೆ. ಕೆಲವರು ಹೂಕೋಸು ಹೀಟ್ ಆಗುತ್ತೆ ಅಂತಲೇ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ನೋಡಿ, ಈಗ ನಾನು ಹೂಕೋಸನ್ನ ನೀಟಾಗಿ ಸೋಸ್ಕೊಂಡು ಎಲ್ಲ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿದೆ. ಹಾಗೆ ಗ್ರೇವಿಗೆ ಬೇಕಾದ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, 1 ಇಂಚಷ್ಟು ಶುಂಠಿ, ಒಂದು 8-10 ಬೆಳ್ಳುಳ್ಳಿ, 2 ಟೊಮೆಟೊ, 1 ಈರುಳ್ಳಿ ದೊಡ್ಡ ಸೈಜ್ದು, 1 ಕಪ್ಪಷ್ಟು ತೆಂಗಿನಕಾಯಿ, 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು. ಇಷ್ಟನ್ನ ರೆಡಿ ಮಾಡಿದ್ದೀನಿ. ಇನ್ನೂ ಬೇಕಾದ ಪದಾರ್ಥಗಳನ್ನ ನಾನು ಹಾಕ್ತಾ ತೋರಿಸ್ತೀನಿ. ಫಸ್ಟ್ ನಾನೀಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಹಾಗೆಯೇ ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಹಾಗೆ ಚಕ್ಕೆ
ಚಕ್ಕೆ ಲವಂಗ ಹಾಕಿದ್ದೀನಿ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಶುಂಠಿ ಹಾಕ್ತಾಯಿದ್ದೀನಿ, ಆನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಚಿಕ್ಕದಾದರೆ ನೀವು 2 ಈರುಳ್ಳಿನ ತೊಗೋಬೋದು. ಅನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಬೇಕು. ಈ ರೀತಿ ನಾವು ಮಸಾಲ ಪದಾರ್ಥಗಳನ್ನ ಫ್ರೈ ಮಾಡಿಬಿಟ್ಟು ನಾವು ರುಬ್ಬಿ ಮಾಡಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಇನ್ನೂ ಟೇಸ್ಟ್ ಬೇಕು, ಇನ್ನೂ ಚೆನ್ನಾಗಿ ರುಚಿ ಹೆಚ್ಚು ಬೇಕು ಅಂತೇಳಿದ್ರೆ ನೀವು ಇದಕ್ಕೆ ಗೋಡಂಬಿ ಸೇರಿಸ್ಕೋಬೇಕಾಗುತ್ತೆ, ಒಂದು 8ರಿಂದ 10. ಹಾಗೆ ಫ್ರೆಂಡ್ಸ್, ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೆ ನೋಡಿ, ಆ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದ ನಂತರ ಈಗ ನಾನು ಇದಕ್ಕೆ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಒಂದು ಜಾಮೂನ್ ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಸಾಕಾಗುತ್ತೆ. ನೀವು ಇದ್ರ ಜೊತೆಗೆ ಅಂದರೆ ಈ ಗೋಬಿ ಜೊತೆ ಹೂಕೋಸು ಜೊತೆ ನೀವು ಆಲೂಗಡ್ಡೆ ಕೂಡ ಸೇರಿಸ್ಬೋದು. ಎರಡನ್ನೂ ಸೇರಿಸಿ ನೀವು ಮಾಡಿಕೊಂಡು ರೊಟ್ಟಿ, ಚಪಾತಿ, ಪೂರಿ, ಪರೋಟ ಎಲ್ಲದಕ್ಕೂ ನೀವು ಕಾಂಬಿನೇಷನ್ ಆಗಿ ಮಾಡ್ಕೊಂಡು ತಿನ್ಬೋದು. ಸಖತ್ತು ಟೇಸ್ಟಿಯಾಗಿರುತ್ತೆ. ಸೊ ತೆಂಗಿನಕಾಯಿನೂ ಹಾಕಿದ ನಂತರ ಸ್ವಲ್ಪ ಹೊತ್ತು ಮಾತ್ರ ಚೆನ್ನಾಗಿ ಈಗ ಎಲ್ಲ ಕಡೆ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ ನಂತರ ಈಗ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ, ಕೊತ್ತಂಬರಿ ಸೊಪ್ಪನ್ನು ಇದರಲ್ಲೇ ಹಾಕಿದ್ದೀನಿ. ಆನಂತರ ಇದನ್ನೆಲ್ಲ ಸ್ವಲ್ಪ ತಣ್ಣ ಆದ ನಂತರ ಜಾರಲ್ಲಿ ಹಾಕಿದ್ದೀನಿ. ಜಾರಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಮತ್ತು ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಕಡಿಮೆನೇ ಮಾಡ್ತೀನಿ, ಯಾಕಂತೇಳಿದ್ರೆ ಹೂಕೋಸು ಕೂಡ ಹೀಟ್ ಆಗುತ್ತೆ. ಸ್ವಲ್ಪ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಬಾಡಿ ಹೀಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ಮಾಡಿಕೊಂಡ್ರೆ ಒಳ್ಳೆಯದು ಈ ಸಮ್ಮರಲ್ಲಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ಪೇಸ್ಟ್ ನುಣ್ಣಗಿದ್ದಷ್ಟು ಗ್ರೇವಿ ಸಖತ್ ಚೆನ್ನಾಗಾಗುತ್ತೆ. ಅದಾದ ನಂತರ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈ ಬಾಣಲೆಯಲ್ಲೇ ನಾನು ಗ್ರೇವಿನ ಮಾಡ್ತಾಯಿದ್ದೀನಿ. ಸೊ ಈಗ ಬಾಣಲೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕರಿಬೇವು ಏನೂ ಹಾಕಲ್ಲ. ಬೇಕಿದ್ರೆ ನೀವು ಹಾಕ್ಕೊಬೋದು. ನಾನೇನು ಸಾಸಿವೆ, ಕರಿಬೇವು, ಜೀರಿಗೆ ಏನೂ ಹಾಕ್ತಾಯಿಲ್ಲ. ಒಗ್ಗರಣೆಗೆ ಜಸ್ಟ್ ಈರುಳ್ಳಿ ಮಾತ್ರ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಈಗ ಬ್ರೌನ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು. ಈಗ ನಾನು ತೊಳೆದು ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಂಥ ಹೂಕೋಸು ಏನಿದೆ ನೋಡಿ, ಈ ಹೂಕೋಸನ್ನ ಸೇರಿಸ್ತಾ ಇದ್ದೀನಿ. ಅರಿಶಿನ ಹಾಕಿ ಅದನ್ನು ಬೇಯಿಸಿದ್ರಿಂದ ಚೆನ್ನಾಗಿ ಅರಿಶಿನ ಕಲರ್ ಬಂದಿದೆ. ಹೂಕೋಸನ್ನ ಈಗ ಚೆನ್ನಾಗಿ ನಾನು ಈ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸೊ ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಒಂದು 30% ಅಷ್ಟು ಬೆಂದಿರುತ್ತೆ ಇದು. ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಅರ್ಧದಷ್ಟು ಚೆನ್ನಾಗಿ ಬೆಂದುಬಿಡುತ್ತೆ. ಮಸಾಲ ಹಾಕಿ ಕುದಿಸುವಾಗಂತೂ ಪೂರ್ತಿ ಬೆಂದುಬಿಡುತ್ತೆ. ಇನ್ನೊಂದು ಮಸಾಲ ಹಾಕಿ ಒಂದು 4-5 ನಿಮಿಷ ಕುದಿಸಿದ್ರೆ ಸಾಕು, ಹೂಕೋಸು ಬೆಂದುಬಿಡುತ್ತೆ. ಚೆನ್ನಾಗಿ ಈಗ ಮಿಕ್ಸ್ ಮಾಡಿದ್ದಾಗಿದೆ. ಅದಾದ ನಂತರ ರುಬ್ಬಿಟ್ಕೊಂಡಂಥ ಮಸಾಲ ಏನಿದೆ ನೋಡಿ, ಈ ಮಸಾಲಾನ ನಾನು ಸೇರಿಸ್ತಾ ಇದ್ದೀನಿ. ಮಸಾಲ ಸೇರಿಸಿ ಆ ಜಾರಲ್ಲೇ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ಮಸಾಲ ಎಲ್ಲ ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ. ನೀರು ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ತೆಳುವಾಗಿ, ಅಂದರೆ ನಾನು ಇವತ್ತು ಅನ್ನಕ್ಕೆ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಚೂರು ತೆಳುವಾಗಿ ಮಾಡ್ಕೊತೀನಿ. ನೀವೇನಾದರೂ ರೊಟ್ಟಿ, ಚಪಾತಿ, ಪರೋಟ ಈ ಥರದಕ್ಕೇನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇದರ ಜೊತೆಗೆ ಆಲೂಗಡ್ಡೆ ಬೇಕಾದರೂ ಸೇರಿಸ್ಕೊಳ್ಳಿ. ಇನ್ನೂ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟ್ ಬೇಕು ಅಂದರೆ ಗೋಡಂಬಿನ ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ನಾನು. ಹೂಕೋಸಿಗೆ ಬೇಯಿಸುವಾಗ ಅಂದರೆ ಉಪ್ಪು ಅರಿಶಿನ ಹಾಕಿ ಬೇಯಿಸುವಾಗ ಉಪ್ಪು ಹಾಕಿರ್ತೀವಲ್ವ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕಿದರೆ ಒಳ್ಳೆಯದು. ಸ್ವಲ್ಪ ಉಪ್ಪನ್ನೆಲ್ಲ ಅದು ಅಂಶ ಎಳ್ಕೊಂಡಿರುತ್ತೆ. ಈಗೊಂದು 4-5 ನಿಮಿಷ ಈಗ ನಾನು ಮುಚ್ಚಳ ಮುಚ್ಚಿ ಬೇಯಿಸಿದ್ದೆ. ಈಗ ಈ ಸಾಂಬಾರು ಅಥವಾ ಗ್ರೇವಿ ರೆಡಿಯಾಗಿದೆ. ಫೈನಲಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.
ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವತ್ತಾದರೂ ಒಂದೊಂದು ದಿನ ಈ ರೀತಿ ನಾವು ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಮುದ್ದೆಗೂ ಊಟ ಮಾಡ್ಬೋದು, ಅನ್ನಕ್ಕೂ ಊಟ ಮಾಡ್ಬೋದು, ಚಪಾತಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ನು. ನಿಮಗೆ ಇದು ಇಷ್ಟ ಆಗಿದೆ ರೆಸಿಪಿ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿನ ಖಂಡಿತವಾಗ್ಲೂ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿನ ಶೇರ್ ಮಾಡ್ತೀನಿ. ವಿಡಿಯೋ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈಗ ಈ ಕಡೆ ನೋಡ್ಬೋದು ಅನ್ನ ಕೂಡ ರೆಡಿ ಆಯಿತು. ಅನ್ನ ಏನಕ್ಕೆ ಪಾತ್ರೆಯಲ್ಲಿ ಮಾಡ್ತೀರಿ ಅಂತ ಕೇಳ್ತಾ ಇದ್ರಿ, ತುಂಬ ಸಲ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ನಾನು ಅನ್ನನ ಬಸ್ಬಿಟ್ಟು ಮಾಡ್ತೀನಿ, ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡೋದು. ಹಾಗೆ ತನು ಓದಿದ್ದಾಗಿದೆ ನೋಡಿ, ಇವಾಗ ಬಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದಾಳೆ. ಇನ್ನೂ ಈ ತರಕಾರಿ ಎಲ್ಲ ಇಲ್ಲೇ ಇದೆ, ಇದನ್ನೆಲ್ಲ ಈಗ ನಾನು ಕ್ಲೀನ್ ಮಾಡಿ ಎತ್ತಿಡಬೇಕು. ಸೊ ಇದೆಲ್ಲ ಸ್ವಲ್ಪ ಲೇಟ್ ಆಗುತ್ತಲ್ವ ಅಂಥೇಳಿ ಹಾಗೇ ಅಡುಗೆ ಎಲ್ಲ ಆದಮೇಲೆ ನಾನು ಎತ್ತಿಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಹಾಗೆ ಬಟ್ಟೆ ತೊಗೊಂಬಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟಿದ್ದೀನಿ ನಾನು ಈವ್ನಿಂಗು. ಬಟ್ಟೆನೂ ಇನ್ನೂ ಮಡಿಸಿಲ್ಲ, ಬಟ್ಟೆ ಎಲ್ಲ ಮಡಿಸಿ ನೀಟಾಗಿ ಎತ್ತಿಡಬೇಕು. ತನು ಓದ್ಕೊಡ್ತಾ ಇದ್ಲಲ್ವ, ಹಾಗಾಗಿ ಮ್ಯಾಟನ್ನು ಹಾಕ್ಕೊಂಡಿರ್ತಾಳೆ. ಅದಾದ ನಂತರ ಈಗ ನಾನು ಈ ತರಕಾರಿಗಳನ್ನೆಲ್ಲ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ತನು ತುಂಬಾ ದಿನದಿಂದ ಕೇಳ್ತಾ ಇದ್ಲು ನೇರಳೆ ಹಣ್ಣು ಬೇಕು ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ನೇರಳೆ ಹಣ್ಣು ಅಲ್ಲಿ ಮಾರ್ತಾಯಿದ್ರು, ಹಾಗಾಗಿ ನೇರಳೆ ಹಣ್ಣನ್ನ ಒಂದು 1/4 kg ತೊಗೊಂಡ್ವಿ. 30 ರೂಪಾಯಿ ಹೇಳಿದ್ರು 1/4 kgಗೆ. ಇನ್ನೊಂದು ಕಡೆ ನಾವು ಕೇಳಿದಾಗ 50 ರೂಪಾಯಿ ಹೇಳಿದರು. ಅಲ್ಲೊಂದು ಕಡೆ ಗಾಡಿಯಲ್ಲಿ 30 ರೂಪಾಯಿ ಹೇಳಿದರು. ಹಾಗಾಗಿ ಒಂದು 1/4 kg ತೊಗೊಂಬಂದಿದ್ವಿ. ಆಲ್ರೆಡಿ ತನು ಬಂದ ತಕ್ಷಣವೇ ಒಂದು ಸ್ವಲ್ಪ ನೀಟಾಗಿ ಅದನ್ನು ತೊಳ್ಕೊಂಡು ಉಪ್ಪು ಹಾಕ್ಕೊಂಡು ತೊಳ್ಕೊಂಡು ಸ್ವಲ್ಪ ತಿಂದಿದ್ಲು. ಹಾಗೆಯೇ ಹೂವು ತೊಗೊಂಬಂದಿದ್ದೀನಿ, ಚೆನ್ನಾಗಿತ್ತು ಹೂವು. ಹಂಗಾಗಿ ಇದೊಂದು 1/4 kg ತೊಗೊಂಬಂದಿದ್ದೀನಿ ಸೇವಂತಿಗೆ. ಸೊ ಡೈಲಿ ಒಂದಿನ ಬಿಟ್ಟು ಒಂದಿನಾದರೂ ಹೂವು ಮುಡ್ಸೋಣ, ಚೆನ್ನಾಗಿರುತ್ತೆ, ಕಡಿಮೆಗೆ ಸಿಗ್ತಲ್ಲ ಅಂತೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಇದೊಂದು ಅರ್ಧ kg ರೋಸ್ ಹೂವು ತೊಗೊಂಬಂದಿದ್ದೀನಿ. ರೋಸ್ ಹೂವು ಕೂಡ ಚೆನ್ನಾಗಿತ್ತು. ಸೊ ಕವರಲ್ಲಿ ಹಾಗೆಯೇ ಫ್ರಿಜ್ಜಲ್ಲಿ ಕಟ್ಟಿಟ್ಬಿಟ್ರೆ ಫ್ರೈಡೇ ತನಕ ಏನೂ ಆಗೋಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಸಮ ನಮ್ಮ ಮನೆ ಹತ್ರ ಒಮ್ಮೊಮ್ಮೆ ಬರ್ತಾರೆ, ಒಮ್ಮೊಮ್ಮೆ ಬರೋದಿಲ್ಲ. ಎಲ್ಲದಕ್ಕೂ ನನ್ನ ಹಸ್ಬೆಂಡ್ಗೆ ತನ್ನಿ 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 ಅಂತಲೇ ಹೇಳ್ತಾ ಇರಬೇಕು. ಹಂಗಾಗಿ ಒಂದು ಸಲ ಹೊರ್ಗಡೆ ಹೋದಾಗ ನಾನು ಎಲ್ಲ ತೊಗೊಂಬರ್ದ್ಬಿಡ್ತೀನಿ. ಹಾಗೆಯೇ ತರಕಾರಿಗಳಂತ ಹೇಳಿದ್ರೆ ಸೌತೆಕಾಯಿ ತೊಗೊಂಡಿದ್ದೀನಿ. ಇದು ಅಷ್ಟೇ, ಆವಾಗಿನ ಥರ ಪೀಸ್ ಲೆಕ್ಕ ಅಲ್ಲ ಫ್ರೆಂಡ್ಸ್, ಎಲ್ಲ kg ಲೆಕ್ಕ ಆಗ್ಬಿಡ್ತು. ಎಲ್ಲದರಲ್ಲೂ ಬದಲಾವಣೆ ಆಗ್ತಾಯಿದೆ ಇವಾಗ. ಸೌತೆಕಾಯಿನೂ ಅಷ್ಟೇ, ಒಂದು ಅರ್ಧ kg 3/4 kg ಅಷ್ಟಿದೆ ಸೌತೆಕಾಯಿ ತೊಗೊಂಬಂದೆ. ಹಾಗೆ ಒಂದು 1/4 kg ಅಷ್ಟು ಹಸಿರು ಮೆಣಸಿಕಾಯಿ ತೊಗೊಂಬಂದಿದ್ದೀನಿ. ಚಿಕ್ಕ ಚಿಕ್ಕ ಖಾರ ಹಸಿರು ಮೆಣಸಿಕಾಯಿ ಥರ ಇದೆ ನೋಡೋದಕ್ಕೆ. ಹಾಗೆ ಮಂಗಳೂರು ಸೌತೆಕಾಯಿ ತೊಗೊಂಬಂದಿದ್ದೀನಿ, ಮತ್ತು ಜೋಳ ತೊಗೊಂಬಂದಿದ್ದೀನಿ. ಸೊ ಜೋಳ ಹೆಲ್ತ್ಗೆ ಕೂಡ ಒಳ್ಳೆಯದು, ತನಗೆ ಸ್ನ್ಯಾಕ್ಸಿಗೆ ಬೇಯಿಸಿ ಕೊಡೋದಕ್ಕಾಗುತ್ತೆ ಅಂತೇಳಿ ಜೋಳ ತೊಗೊಂಬಂದಿದ್ದೀನಿ. ಹಾಗೆ ಮಂಗಳೂರು ಸೌತೆಕಾಯಿ. ಸೊ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದಾಗ ತೋರಿಸ್ತೀನಿ, ನಾನು ತೋರಿಸಿದ್ದೀನಿ ಆಲ್ರೆಡಿ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ, ಚೆನ್ನಾಗಿರುತ್ತೆ. ಹಾಗೆಯೇ ಬೀನ್ಸ್ ಮಾತ್ರ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟ್ ಎಲ್ಲ ಇತ್ತು ಮನೆಯಲ್ಲಿ, ಪುಲಾವ್ಗೆಲ್ಲ ಬೇಕಾಗುತ್ತೆ ಅಂತೇಳಿ ಬೀನ್ಸ್ ರೇಟ್ ಎಲ್ಲ ತುಂಬ ಜಾಸ್ತಿನೇ ಆಗಿದೆ, ಹಾಗಾಗಿ ಒಂದು 1/4 kg ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೊ ಬೇಕಾದಾಗ ನೋಡೋಣ, ತೊಗೊಂಬಂದ್ರೆ ಆಯಿತು, ಸದ್ಯಕ್ಕೆ ಇಷ್ಟು ಸಾಕು ಅಂತೇಳಿ ತರಕಾರಿಗಳನ್ನ ನಾನು ಇಷ್ಟು ತೊಗೊಂಡು ಬಂದಿದ್ದೀನಿ. ಹಾಗೆ ಟೊಮೆಟೊ, ಮೇಯ್ನಾಗಿ ಟೊಮೆಟೊ ಬೇಕಿತ್ತು, ಹಾಗಾಗಿ ಟೊಮೆಟೊನ ತೊಗೊಂಡು ಬಂದಿದ್ದೀನಿ. ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾನು, ಜಾಮೂನ್ ಟೊಮೆಟೊ ಬರುತ್ತಲ್ವ ಆ ಥರದ್ದು ತೊಗೊಂಡಿಲ್ಲ. ಸೊ ಟೊಮೆಟೊ ಎಲ್ಲ ತೊಗೊಂಡು ಇದನ್ನೆಲ್ಲ ನಾನು ವಾಶ್ ಮಾಡಿ ನಂತರ ಎತ್ತಿಡಬೇಕು. ಸದ್ಯಕ್ಕೀಗ ಹಾಗೆಯೇ ತೆಗಿತಾ ಇದ್ದೀನಿ. ಅದಾದಮೇಲೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಒಂದು ಕಟ್ಟು ಮತ್ತು ಮೆಂತ್ಯ ಸೊಪ್ಪು ಒಂದು ಕಟ್ಟು ತೊಗೊಂಡೆ. ಪಾಲಕ್ ಸೊಪ್ಪು ಎಳೆದಾಗಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಫ್ರೆಶ್ ಆಗಿದೆ ಪಾಲಕ್ ಸೊಪ್ಪು. ಒಂದು ಕಟ್ಟು 20 ರೂಪಾಯಿ. ಹಾಗೆ ಮೆಂತ್ಯ ಸೊಪ್ಪೆಲ್ಲ 30 ರೂಪಾಯಿ ಒಂದು ಕಟ್ಟು. ಇದನ್ನು ಫಸ್ಟು ಸೋಸಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು, ಮತ್ತು ಹಾಗೆ ಇಟ್ಟರೆ ಇದು ತೊಟ್ಟು ಸಮೇತ ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಸೋಸಿ ಈಗ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮೇಯ್ನಾಗಿ ಹಿಟ್ಟು, ಚಪಾತಿ ಹಿಟ್ಟೆಲ್ಲ ಇರಲಿಲ್ಲ, ಚಪಾತಿ ಹಿಟ್ಟು ರಾಗಿ ಹಿಟ್ಟೆಲ್ಲ ಖಾಲಿಯಾಗಿತ್ತು. ರಾಗಿ ತೊಗೊಂಬಂದು ಹಾಕ್ಸೋಣ ಅಂತಲೇ ಅಂದ್ಕೊಂಡೆ, ಬಟ್ ನನ್ನ ಹಸ್ಬೆಂಡ್ ಈಗ ನಂಗೆ ಟೈಮ್ ಇಲ್ಲ ಹಾಕ್ಸೋಕ್ಕೆಲ್ಲ ಹೋಗೋದಕ್ಕೆ, ರಾಗಿ ಹಿಟ್ಟು ತೊಗೋ ಅಂತ ಹೇಳಿದ್ರು. ಹಂಗಾಗಿ ಒಂದು 2 kg ಅಷ್ಟು ರಾಗಿ ಹಿಟ್ಟು, ಹಾಗೆಯೇ 1 kg ಗೋಧಿ ಹಿಟ್ಟು ತೊಗೊಂಡಿದ್ದೀನಿ.
ಅದಾದ ನಂತರ ಈಗ ನಾನು ಪಾಲಕ್ ಸೊಪ್ಪನ್ನೆಲ್ಲ ನೀಟಾಗಿ ಸೋಸ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅದರ ಜೊತೆಗೆ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ತೀನಿ. ಸೊ ನಾನು ನನ್ನ ಲೈಫ್ ಸ್ಟೈಲಲ್ಲಿ ಹೇಗಿದೆ ಹಾಗೇ ನಾನು ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ದಿನನಿತ್ಯ ಹೇಗಿರ್ತೀನಿ, ನಮ್ಮ ಮನೇಲಿ ನಾನು ಯಾವ ರೀತಿ ಇರ್ತೀನಿ, ಯಾವ ರೀತಿ ಅಡುಗೆ ಮಾಡ್ತೀನಿ, ಸೊ ನಮ್ಮ ಲೈಫ್ ಹೇಗೆ ಹೋಗ್ತಾಯಿದೆ, ನಮ್ಮ ಲೈಫಲ್ಲಿ ಬರುವಂಥ ಏರಿಳಿತಗಳೇನು, ಅದನ್ನೇ ನಾನು ಲೈಫ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವರು ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ನನಗೆ ಒಂದಷ್ಟು ಬ್ಯಾಡಾಗಿ ಕಮೆಂಟ್ ಆಗ್ತಾಯಿರ್ತಾರೆ. ಒಮ್ಮೊಮ್ಮೆ ಏನನ್ಸುತ್ತೆ ಅಂತ ಹೇಳಿದ್ರೆ ಕಮೆಂಟ್ಸನ್ನೇ ಆಫ್ ಮಾಡಿಬಿಡೋಣ ಅನ್ನಿಸ್ತಾ ಇದೆ. ಸೊ ನನಗೆ ಕಮೆಂಟ್ಸ್ ಆಫ್ ಮಾಡಬೇಕಾ ಬೇಡವಾ ಅನ್ನೋದನ್ನು ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಏಕೆಂದರೆ ಕೆಲವರು ಆಫ್ ಮಾಡಿದರೆ ಬೇಜಾರಾಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ. ಇದಕ್ಕೆ ನನಗೆ ಕಮೆಂಟ್ಸಲ್ಲಿ ರಿಪ್ಲೈ ಕೊಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಕ್ಕೆ ನಾನು ಬೇಜಾರಾಗಿದ್ದೀನಿ, ಯಾವ ಥರದ ಕಮೆಂಟ್ಸ್ಗೆ ಅಂತ ನಾನು ನಿಮಗೆ ಕಮೆಂಟಲ್ಲೇ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆಯ ಬ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.